ಹೇಳ್ಕಂಬ ಊರಾಗೇನೋ ದೊಡ್ಡದು ಮಾಡ್ಸಿದ್ಯಾ ಅನ್ನಂಗೆ ಸೊಸೆಯರ್ಗೆ ಊರಾಗೆಲ್ಲ ಹೇಳ್ಕೊಂಬತ್ತೀಯ. ನಿನ್ನ ತಮ್ಮ ನೆಂಟಿ ತಮ್ಮನ ಮುಂದವನು ತೋರಿಸ್ಕೋಬೇಕು ಅಂತ ಹೇಳಿ ಯಾಕೆ ಸುಮ್ಮನೆ ಹಿಂಗೆ ಬಿಲ್ಡಪ್ ಕೊಡ್ತೀಯ. ನಾನು ಸೊಸೆಗೆ ಸಾರ ಮಾಡಿಸಿದ್ದೀನಿ, ನೆಕ್ಲೆಸ್ ಮಾಡಿಸಿದ್ದೀನಿ ಅಂತ ಹೇಳಿ ಊರಾಗೆಲ್ಲ ಹೇಳ್ಕೆ ಬತ್ತೀಯಲ್ಲ. ಏನು ಮಾಡಿಸಿದ್ಯಾ? ಸುಮ್ಮನೆ ಹೇಳ್ಕೊಂಬತ್ತೀಯ ಎಲ್ಲ ತಗೋನು. ಅದು ನಮ್ಮ ಅಪ್ಪ ಕೊಟ್ಟಿರೋದು, ಅದನ್ನು ಹಾಕ್ಕೊಂಡು ನೀನು ಅಲ್ಲಾಡ್ತಾ ಇದೀಯ. ನಾನು ಮಾಡಿಸ್ತೆ ಅಂತ ಹೇಳಿ ನನಗೆ ಹೊಟ್ಟೆ ಉರಿ ಹಾಕಿದ್ವೆ. ನಮ್ಮ ಅಪ್ಪ ಮಾಡಿಸ್ಕೊಟ್ಟಿರೋದನ್ನ ನಾನು ಮಾಡಿಸ್ತೆ ಅಂತ ನೀನು ಹಾಕ್ಕೊಂಡು ಊರು ತುಂಬ ಓಡಾಡ್ಕೊಂಡು ನಿನ್ನ ತಮ್ಮ ಹೆಂಡತಿ ಮುಂದೆ ತೋರ್ಸೋಕ್ಕೋಸ್ಕರ ನೀನು ಓಡಾಡ್ತಾ ಇದ್ದೆ ನಮಗೆ ಸಿಟ್ಟು ಬರೋಕ್ಕಿಲ್ಲ. ಅದು ಹಂಗಲ್ಲ ಕಣೆ, ಇಲ್ಲಿ ನೋಡಿಲಿ ಹೇಳ್ತಿದ್ದೀನಿ ಕೇಳಿಲಿ. ಅದು ಏನಂದರೆ ನನ್ನ ತಮ್ಮ ಅಲ್ಲಿ ಬತ್ತಿದ್ನ, ನನ್ನ ತಮ್ಮನ ಹೆಂಡತಿ, ಅದಕ್ಕೇ ನಾನು ಸುಮ್ಮನೆ ಗಂದೆ ಅಷ್ಟೇನೆ. ನಿಮ್ಮ ಅಪ್ಪ ಮಾಡಿಸ್ಕೊಟ್ರೆ ಎತ್ತಾಗುತ್ತೆ ಬಿಡು, ಸುಮ್ಮನೆ ನಾವೇ ಮಾಡಿಸಿದ್ದೀವಿ ಅಂತ ಅಂದೆ ಅಷ್ಟೇನೆ. ನೀನೆಲ್ಲಿ ಮಾಡಿಸಿದ್ಯಾ? ನಮ್ಮಪ್ಪ ನಮ್ಮಮ್ಮ ಕೊಟ್ಟಿರೋದು, ನನಗೂ ನಮ್ಮಪ್ಪ ನಮ್ಮಮ್ಮ ಕೊಟ್ಟಿರೋದು, ಅವ ಅಕ್ಕಗೂ ನಮ್ಮಪ್ಪ ನಮ್ಮಮ್ಮ ಕೊಟ್ಟಿರೋದು. ನೀನು ನೋಡಿದ್ರೆ ಊರು ತುಂಬ ಎಲ್ಲನ ನಾನು ಮಾಡಿಸಿದ್ದೀನಿ, ನಾನು ಸೊಸೆಯರ್ನ ಹೆಂಗೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀಯ. ಏನು ಇಟ್ಕೊಂಡಿದ್ದೀಯ ನೀನು? ಅತ್ಲ ಕಡ್ಡಿ ಇತ್ಲ ತೆಗ್ದಾಕಲ್ಲ, ಸುಮ್ಮನೆ ತಿಂದು ಓಡಾಡ್ತೀಯ. ನನ್ನ ಸೊಸೆಯರ್ನ ನಾನು ಹೆಂಗೆ ನೋಡ್ಕೊಂತೀನಿ ಇಬ್ಬರಲ್ಲೂ ಅಂತ ಹೇಳ್ತೀಯ. ಯಾಕೆ ಸುನೀತಾ, ಏನಾಯ್ತೆ? ಅಲ್ಲ ನೋಡಕ್ಕ, ನಮ್ಮಪ್ಪ ನಿಮ್ಮಪ್ಪರು ಮಾಡಿಸ್ಕೊಟ್ಟಿರೋದೆಲ್ಲ ಒಡವೆ ಹಾಕೊಂಡು ಊರು ತುಂಬ ನಾನು ಸಾರ ಮಾಡಿಸ್ಕೊಂಡೀನಿ, ನೆಕ್ಲೆಸ್ ಮಾಡಿಸ್ಕೊಂಡೀನಿ, ನನ್ನ ಸೊಸೆಯರ್ಗೂ ಮಾಡ್ಸೈನಿ ಅಂತ ಹೇಳಿ ಪಾಪ ಅವಳು ರೇಖಾ ಬಂದಿದ್ಲಲ್ಲ ಅವಳ ಮುಂದೆಲ್ಲ ನಾ ಹೇಳ್ಕೊಂಬ್ತಾ ಇದ್ದಾಳೆ ಇವತ್ತೆ. ಕಣೆ ಪಾಪ ಹುಡುಗಿ ಲಾಸಿ ಹೋಗೋದವತ್ತು, ಅವತ್ತೂ ಹಂಗೆ ಹೇಳ್ತಿತ್ತೀವತ್ತೆ. ಅಲ್ಲ ಗೊತ್ತಾಗಲ್ವಿ, ನಾವು ಮಾಡಿಸ್ಕೊಂಬಂದಿರೋ ಒಡವೆನ ನನ್ನ ತವ್ರ ಮನೆಯವರು ಕೊಟ್ಟಿರೋ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಊರಾಗೆಲ್ಲ ನನ್ನ ಸೊಸೆಯರಿಗೆ ಬಿಲ್ಡಪ್ ಕೊಡ್ಕೊಂಡು ಸೊಸೆಯರಿಗೆಲ್ಲ ಮಾಡಿಸ್ತೆ ಅಂತ ಹೇಳಿ ಊರು ತುಂಬ ತೋರಿಸ್ಕೊಂಡು ಓಡಾಡ್ತೀಯಲ್ಲತ್ತೆ. ಗೊತ್ತಾಗಲ್ವಿ ನಿನಗೆ? ಯಾಕಂಗೆ ಮಾಡ್ತೀಯ? ಅದು ಹಂಗಲ್ಲ ಕಣ್ರೆ, ಅದೇನು ಹೇಳದ ಕೇಳ್ರಿಲ್ಲಿ. ಅದು ಹಂಗಲ್ಲ, ನಾನು ಯಾಕಂದರೆ ಅವ್ನು ನನ್ನ ತಮ್ಮ ಹೆಣ್ಣು ಕೊಡ್ಲಿಲ್ವಲ್ಲ, ಅದಕ್ಕೇನೆ ನಾನು ಸುಮ್ಮನೆ ಹಿಂಗೆ ಸುಮ್ಮನೆ ನೋಡು ನಮ್ಮ ಸೊಸೆಯರನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ, ಎಲ್ಲ ಒಡವೆ ಮಾಡಿಸಿದ್ದೀವಿ ಅಂತ ಹೇಳಿ ಸುಮ್ಮನೆ ಹಂಗಂದೆ ಅಷ್ಟೇನೆ. ಬಿಡ್ರತ್ತ ನೀವು ಅದಕ್ಕೆ ಯಾಕೆ ಹಂಗೆ ಆಡ್ತೀರ? ಮಾಡಿಸ್ಬೇಕು, ಸೊಸೆಯರಿಗೆ ತಂದು ಆಮೇಲೆ ಎಲ್ಲ ಕೊಟ್ಟು ಹೇಳ್ಬೇಕು ಅಂತದ್ರಾಗೆ ಸುಮ್ಮನೆ ನೋಡಿ ನನ್ನ ಸೊಸೆನ ಹೆಂಗೆ ನೋಡ್ಕೊಂತೀವಿ, ದಪ್ಪಕಾಗವಳೆ ಸಣ್ಣಕಾಗವಳೆ ಅದೆಲ್ಲ ಯಾರ ಹತ್ರ ಯಾಕೆ ಕೇಳ್ಕೊಬೇಕತ್ತೆ ನೀನು? ನಮ್ಮ ಕೆಲಸ ನಾವು ಬಾಳೆನ ಮಾಡ್ಕೊಂಡಿದ್ದೀವಿ, ಇಬ್ಬರಾಳು ಮಾಡಿಕ್ತೀವಿ, ನೀನು ತಿಂತೀಯಾ ಕುಕ್ಸುತ್ತೆ ನಿನಗೆ. ಅದಕ್ಕೇ ಊರು ತುಂಬ ಓಡಾಡ್ಕೊಂಡು ಊರು ತುಂಬ ಮಾತಾಡ್ಕೊಂಡು ಕಂಡಾರ್ತಾಗೆಲ್ಲನ ನನ್ನ ಸೊಸೆಯರಿಗೆ ನೆಕ್ಲೆಸ್ ಮಾಡಿಸಿದ್ದೀನಿ, ಸಾರ ಮಾಡಿಸಿದ್ದೀನಿ ಅಂತ ನಮ್ಮ ಅಪ್ಪರು ಮಾಡಿಸಿರೋ ಒಡವೆ ಎಲ್ಲ ಹಾಕ್ಕೊಂಡು ಬಿಲ್ಡಪ್ ಕೊಡ್ತೀಯ. ಅಕ್ಕ ಮುಂಚೆ ಇಸ್ಕೊಳಕ್ಕ, ನಿಂದು ನೆಕ್ಲೆಸ್ಸು ಸಾರ ಎಲ್ಲ ಹಾಕಡ್ರದು ಇಸ್ಕ, ನಂದು ಉಂಗ್ರ ಎಲ್ಲ ಹಾಕಡೈತಿ ಕೊಡು, ಎಲ್ಲ ಬಿಚ್ಕೊಡು ಫಸ್ಟು. ಇವರೆಲ್ಲ ಹಾಕ್ಯಂಡು ನೀನು ಊರಾಗೆಲ್ಲ ಬಿಲ್ಡಪ್ ಕೊಡೋಕ್ಕಲ್ಲ, ಏನೋ ಬಿಡತ್ಲಾಗ ಹಾಕೆ ಮುತ್ತೆ ಅಂತ ನಾವು ಸುಮ್ಮನಾದ್ವಿ. ನಾವು ಬಿಡತ್ಲಾಗೆ ಮಾತಾಡಬಾರ್ದು ಅಂತ ಸುಮ್ಮನಾಗಿದ್ದೀವಿ ಸುನೀತಾ. ಕವಿತಕ್ಕ, ಇದು ಮಾತಾಡಲಿಲ್ಲ ಅಂತಂದರೆ ಮುಗಿಯಲ್ಲ, ಇದು ಮಾತಾಡಿದ್ರೇನೆ. ಅಲ್ಲ ನೋಡು, ಹೆಂಗೆ ನಾವು ಮಾಡಿಸಿರೋದೆಲ್ಲ ಹಾಕೋಬಿಟ್ಟು ಪಾಪ ರೇಖನ್ಗೆ ಎಷ್ಟು ಅವಳು ಇಲ್ಲಿದ್ದಾಗ ಎಷ್ಟು ಹೇಳೋದು, ಅಯ್ಯೋ ನಾನು ಸೊಸೆಗೆ ಸಾರ ಮಾಡಿಸಿದ್ದೀನಿ, ನೆಕ್ಲೆಸ್ ಮಾಡಿಸಿದ್ದೀನಿ ಅಂತ ಅವಳು ಎದುರಿಗೆ ಒಂದು 25 ಸತಿ ಹೇಳ್ತು. ನಾನು ಅವತ್ತೇ ಹೇಳೋಣ ಅಂತ ಅಂದ್ಕೊಂಡೆ. ಇನ್ಮೇಲಿಂದ ನೋಡು, ಯಾರ ತಗನ ಹೇಳು, ಅವಾಗ ಹೇಳ್ತೀನಿ ನಿನಗೆ ನಾನು ಸೊಸೆಗೆ ಸಾರ ಮಾಡಿಸಿದ್ದೀನಿ, ನೆಕ್ಲೆಸ್ ಮಾಡಿಸಿದ್ದೀನಿ ಅಂತ ಯಾರ ತಗನ ಹೇಳು, ಅವಾಗ ಗೊತ್ತಾಗುತ್ತೆ ನಿನ್ನ ಬಂಡವಾಳ ಏನು ಅಂತ. ಬಿಡ್ರಿ, ಅದು ಯಾಕೆ ಹಂಗಾಡ್ತೀರ? ಏನು ನಮ್ದೆ ಇವಾಗ, ನೀವು ಇಲ್ಲಿ ಬಂದಿದ್ರೆ ಅಂದಮೇಲೆ ನಮ್ಮದೇ ತಾನೇ, ಅದೇನು ಬೇರೆಯವ್ರದ್ದಾಗುತ್ತೆ. ಇವಾಗ ನೀವು ದೊಳ್ಳೆ ಸರಿ ಆತಪ್ಪ, ಏನು ಬೇರೆಯವ್ರದಮ್ಮಂಗೆ ಮಾತಾಡ್ತೀರಲ್ರಿ ಅಮ್ಮಣ್ಣೀರ ನೀವು. ನಿಮ್ಮದು ನಮ್ಮ ಮನೆಗೆ ಬಂದ ಮೇಲೆ ನಮ್ಮದೇ ಮತ್ತೆ ಅದು ಹೆಂಗಾಗುತ್ತೆ? ನಾನೇನೋ ಬಿಡತ್ಲಾಗೆ ಹೊಸ್ತಾಗ ಬಂದಿಟ್ಕೇನೆ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಇನ್ಮೇಲೆ ಸುಮ್ಮನಿರೋದಿಲ್ಲ ಕಣಕ್ಕ ನಾನೇನು. ಅಯ್ಯೋ ನಾನಾಗತ್ತೀನಿ ಮತ್ತೆ ಕಾಪ್ರ ಮಾಡಿದ್ದೀನಿ ಕಣೆ ಸುನೀತಾ. ಇನ್ನೊಬ್ರು ಯಾರಾದರೂ ಆಗಿದ್ರೆ ಇರ್ತಿರ್ಲಿಲ್ಲ ಇವಳ ಹತ್ರ, ಇಷ್ಟೊತ್ತಿಗೆ ಯಾವಾಗಲೂ ಬಿಟ್ಟೋಗೋರು. ನಾನು ಹಂಗೆ ಅನ್ಕೊಂತಿದ್ದೆ, ಇನ್ನೊಬ್ರು ಯಾರನ್ನ ನಾನೇ ಸರಿಯಾದಾರು ಬಂದರೆ ಸರಿಯಾಗಿ ಬೊಗ್ಗಿಸ್ಬೋದು ಇವಳನ್ನ ಅಂತ ಹೇಳಿ. ಅಲ್ಲ ತಮ್ಮಂತಾಗೆಲ್ಲ ಜಗಳ ಮಾಡಿಕೊಂಡು ಇದ್ದೂರಾಗೇನೆ ತಮ್ಮಕ್ಕ ಕೆಡಿಸ್ಕೊಂಡು ಅವ್ರ ಮನೆಗೆ ನಾವು ಹೋಗಂಗಿಲ್ಲ ಬರೋಂಗಿಲ್ಲ. ಏನು ಹೋಗ್ಬೇಡ ನೀನು ಹೋಗ್ತಿದ್ರೊಟ್ಟೆ ನಾವು ಹೋಗ್ತೀವಿ ಇನ್ಮೇಲಿಂದ. ಬೇಡ, ಅವ್ನು ನನಗೆ ಯಾಕೆ ಹೋಗ್ತೀರ? ಅವನು ನನ್ನ ಮಾತಾಡ್ಸಲ್ಲ. ನೀನು ಮಾತಾಡ್ಸಲ್ಲ ಅಂದರೆ ನಾವು ಹೋಗೋದು ಬೇಡವೆ? ನಾವು ಹೋಗ್ತೀವಿ. ಅವರು ನಮ್ಮನ್ನು ಮಾತಾಡಿಸ್ತಾರೆ ಚೆನ್ನಾಗೆ. ಅವ ಅಕ್ಕ ಇವನು ಅಣ್ಣಯ್ಯ ಭಾಳ ಒಳ್ಳೆಯರು, ಹೋಗ್ತೀವಿ ನಾವು, ಹೋಗಿ ಮಾತಾಡಿಸ್ಕೊಂಡು ಬರ್ತೀವಿ. ನೀನು ಮಾತಾಡಿಸ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು, ನಮ್ದೇನಾಯ್ತು ನಾವು ಅದನ್ನ ಮಾಡ್ಕೊಂತೀವಿ ಇನ್ಮೇಲಿಂದ. ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ಲ ಪಟ್ಟು, ನಾವು ಹೇಳ್ದಂಗೆ ಕೇಳ್ಬೇಕು ನೀನು ಅಷ್ಟೇ. ಯಾಕ್ರೇ ಅಮ್ಮಣಿ ಹಿಂಗೆ ಮಾತಾಡ್ತೀರಾ? ಇವರು ನನ್ನ ತಮ್ಮನ ಮನೆಗೆ ಹೋಗ್ಬೇಡ್ರಿ, ಅವ್ನು ನಾನು ಮಾತಾಡ್ಸಲ್ಲ ಅಂತಂದರೆ ಇಲ್ಲ ನಾವು ಹೋಗ್ತೀವಿ, ಅವ್ರ ತ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಜ್ಜಿ ನಾವು ಹೋಗಲ್ಲ,
ನಾನು ಅವನು ಭಾಳ ದಿನದಿಂದನ ಅಲ್ಲೇ ಮಾತಾಡ್ತಿಲ್ಲ. ಇದ್ದೂರಾಗೆ ಇದ್ರೂ ನನ್ನ ಮಕ್ಕ ನೋಡಿರೂ ಅವನ ಪಾಡಿಗೆ ಅವನು ಹೋಗ್ತಾನೆ, ನನ್ನ ಪಾಡಿಗೆ ನಾನು ಬರ್ತೀನಿ. ನಾನು ಏನು ಮಾತಾಡೋದಿಲ್ಲ, ಏನಿಲ್ಲ. ಸುಮ್ಮನಿರು. ಏನು ಮಾತಾಡಲ್ವಂತೆ ಅಂಕ್ಳು. ನೀನು ಅಂಕ್ಳಳು ಯಾರನ ಬಂದರೆ ಅವರು ಅವ್ರ ಮನೆಗಳವರು ಮಕ್ಕ ನೋಡಿ 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 ಅಂಕ್ಳು ಮಾತಾಡ್ತೀಯ. ನೀನು ಅಂಕ್ಳು ಮಾತಾಡಿ ಹಿಂಗೆ ಹೋಗೋದೇಯ. ಬರೀನ ಅಲ್ಲ, ಅವ ಅಣ್ಣ ಬರೋಕ್ಕಿಲ್ಲ ಪಾಪ. ಅಣ್ಣನ ಮಕ್ಕ ನೋಡ್ತೀಯ, ಅವ ಆಂಟಿ ಮಕ್ಕ ನೋಡ್ತೀಯ, ಬರೀ ಅಂಕ್ಳು ಮಾತಾಡ್ತೀಯ. ಪಾಪ ರೇಖಾ ಬಂದ್ರು ಅವಳು ನೋಡೋನು ಹಂಗೆ ಮಾತಾಡ್ತೀಯ. ಆ ರೇಖು ನೋಡಿ 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 ಮಕ್ಕ ನೋಡಿ ಮಾತಾಡ್ತೀಯ. ನೀನು ನೋಡಿದ್ದೀನಿ ಪಾಪ. ಅವಳು ಅವತ್ತು ಊರಿಂದ ಬರಬೇಕಾದ್ರೇ ನಾನು ಮನೆ ತಾಗ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತಾ ಇದ್ದೀನಿ. ನೀನು ಹಂಗೆ ಅಂದೆ. ಕರೆ ಮನೇಲಿ ಬರ್ತಾ ಇದ್ದಾಳೆ, ಇನ್ನು ಮಾಂಗಲ್ಯ ಸರನೇ ಹಾಕ್ಕೊಂಡಿಲ್ಲ ಅಂತ ಹೇಳಿ. ಅಲ್ಲ, ಅವ್ರ ಮನೆಗಿರೋದು ಅವ್ರು ಹಾಕೊಂಡಿರ್ತಾರೆ. ನಿನಗೇನು ಬೇಕು? ಅವಳು ಮಾಂಗಲ್ಯ ಸರ ನಾನು ಹಾಕ್ಯಂಬ್ಲಿ, ಕರೆಮಣಿ ಸರ ನಾನು ಹಾಕಂಬ್ಲಿ, ನಿನಗೇನು ಬೇಕು? ನೀನು ಸುಮ್ಮನೆ ಇರ್ಬೇಕು ತಾನೆ. ನಾವು ಇವನ್ನೆಲ್ಲ ಕೇಳಿಸ್ಕೊಂಡಿದ್ದೀವಿ ಕಣತ್ತೆ ನಿನ್ನವೆಲ್ಲನ. ಸುಮ್ಮನಿರತ್ತ ಹೋಗ್ಲಿ, ಅದು ಯಾಕಂಗೆ ಗುದ್ದಾಡ್ತೀರ? ಅಜ್ಜಿ ಇವತ್ತೇ ಅವಳೇನು ಮಾಡಿಸಿಲ್ಲ ನಮಗೆಲ್ಲನ. ಅವನ್ನ ನಮ್ಮ ಅಪ್ಪರು ಕೊಟ್ಟಿರೋದೆಲ್ಲ ಹಾಕ್ಕೊಂಡು ನಾನು ಸಸರಿ ಮಾಡಿಸಿದ್ದೀವಿ ಅಂತ ಹೇಳಿ ಬಿಲ್ಡಪ್ ಕೊಟ್ಟಿರೋದು ಹೊರಗೆ ನಿಂತ್ಕೊಂಡು. ಕಾಣ್ದಿರೋ ಜನಕ್ಕೆ ಏನು ಬೇಕಾದ್ರೂ ಹೇಳ್ಬೋದು. ಹಂಗೆ ಇವಳು ನಮ್ಮ ಅತ್ತೆ ನಮ್ಮ ಅಪ್ಪರೆಲ್ಲ ಮಾಡಿಸ್ಕೊಟ್ಟಿರೋದು ಸರ ನೆಕ್ಲೆಸ್ ಎಲ್ಲನ ತಗೊಂಬಂದು ಅಲ್ಲಿ ಕೊಟ್ಟು ಹಾಕ್ಯಬಿಟ್ಟು ಇವಾಗ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ದೊಡ್ಡದಾಗಿ ನಾನು ಮಾಡಿಸ್ದೆ, ನನ್ನ ಸೊಸೆಯರ್ನ ಹಂಗೆ ನೋಡ್ಕೊಂತೀನಿ, ಹಿಂಗೆ ನೋಡ್ಕೊಂತೀನಿ, ನನ್ನ ಸೊಸೆ ನೋಡಿ ಹಿಂಗಿದ್ದಾಳೆ ಸಣ್ಣ ಸೊಸೆ ಅಂತ ಊರು ತುಂಬ ಹೇಳ್ಕೊಂಡು ಓಡಾಡ್ತಾಳೆ ಇವತ್ತೆ. ಹಂಗೆ ಹೇಳ್ಬಾರ್ದು ಪಾಪ. ಅವ್ರು ಯಾವಾಗಾದ್ರೂ ಬರೋಕ್ಕಿಲ್ಲ. ನಾವು ಎಷ್ಟಂತ ನೋಡಿ ನಾನಂತೂ ಅವ್ರನ್ನೇ ಪಾಪ ಅವ್ರು ಎಷ್ಟು ಚೆನ್ನಾಗಿ ಆಸೆ ಮಾಡ್ತಾರೆ, ನಮ್ಮನ್ನು ಕರೀತಾರೆ. ಆದರೆ ನಾವು ಹೋಗೋಣಂದ್ರೆ ಅಯ್ಯೋ ಮುಂದೊಂದು ಕಾಟ. ಇನ್ಮೇಲಿಂದಾನ ನಾನು ಇವಳು ಮನ್ಸು ಮಾಡಿದ್ರೆ ಇವತ್ತೇನು ಮೂಲಿಗೆ ಕುಂಡ್ರಿಸಿ ಹೋಗ್ತೀವಿ ಕಣಜ್ಜಿ. ಅಲ್ಲ ಹೇಳು, ಏನು ಅಂಥದ್ದು ಮಾಡವ್ರವ್ರು? ಅವ್ರೇನೋ ಅವ್ರ ಪಾಡಿಗೆ ಅವ್ರ ಮಗಳು ಮದುವೆ ಮಾಡವ್ರೆ. ಈ ಅಮ್ಮ ಏನೋ ದೊಡ್ಡ ಲೆವೆಲ್ ತೋರಿಸ್ಕೊಂಡು ಸುಮ್ಮನೆ ಯಾವ ಥರ ಯಾತೂ ಇಲ್ಲ ಅಂದ್ರೂ ಸುಮ್ಮನೆ ಶೋಕಿ ಮಾಡೋಳು ನೋಡು. ಸುಮ್ಮನೆ ಇರ್ಬೇಕು ಕಣೆ ಭಾಗ್ಯಮ್ಮ. ನಿನಗೇನು ಬೇಕೆ? ಅಲ್ಲ, ನೀನು ಸುಮ್ಮನೆ ಯಾಕೆ ನನ್ನ ಸೊಸೆರಿ ಸರ ನೆಕ್ಲೆಸ್ ಎಲ್ಲ ಮಾಡ್ಸಿದ್ನಿ ಅಂತ ಊರಾಗೆಲ್ಲ ಹೇಳ್ತೀಯ? ಸುಮ್ಮನಿರು. ನಾವು ಇದ್ದತ್ತೇನೋ ಅಂದ್ಕೊಂಡ್ವಿ. ನಾನು ಅವತ್ತು ಹಂಗೇನೆ ಹೋಗಿದ್ನ ಶಾಂತಮ್ಮರ ಮಂತಕ್ಕೆ ಕೂಕೊಂಡಿದ್ರೆ ನಾನು ಹಂಗಂದು ನಿಮ್ಮ ಅತ್ತೆ ಎಂತ ಚೆನ್ನಾಗಿ ಕಾಲೇನಿ ಸಣ್ಣ ಸೊಸಿಗೂ ಅಲ್ಲೇನೇ ಸರ ಮಾಡಿಸಿ ನೆಕ್ಲೆಸ್ ಮಾಡಿಸೋಳಮ್ಮ, ಎಲ್ಲ ಒಡವೆ ಮಾಡಿಸೋಳೆ ಅಂತ ನಾನು. ಬೀಡಜ್ಜಿ ಮಾಡಿಸ್ಲಿ ಅಂತಂದ್ರು. ಪಾಪ ಅವ್ರೇನೇ ಆತು ಬೈಕೆಂಬಿಲ್ಲ ಕಣಮ್ಮ. ಅವರು ಬೀಳತ್ತ ಚೆನ್ನಾಗಿರ್ಲೇಳು, ಮಾಡಿಸ್ಲೇಳು, ದುಡಿತಾರೆ ಮಾಡಿಸ್ತೇವ್ರೆ ಅಂತ ಅಂದು ಅಷ್ಟೇನೆ. ಪಾಪ ಕಮ್ಮಿ ಆತು ಮಾತಾಡಲಿಲ್ಲ. ನಾನು ಹಂಗಲ್ಲ ಹೇಳಿದ್ದು. ನಮ್ಮ ಸೊಸೆಯರ್ನ ನೋಡಿ ನಾವು ಸೇನಕ್ಕೆ ಇಕ್ಕೊಂಡಿದ್ದೀವಿ ಅಂತ ಹೇಳಿದ್ದು ನಿಜ. ಸರ ನೆಕ್ಲೆಸು ಹಾಕ್ಯಣಿದ್ಯಾ ಅಂತಂದ್ರು. ನಮ್ಮ ಮಾಡ್ಸಿದ್ದೀವಿ ಹಾಕ್ಯಣಿದ್ದೀವಿ ಅಂದ್ರಿ. ಅಲ್ಲ, ನೆಂಟ್ರು ಕೊಟ್ಟಿರೋದು ಹಾಕ್ಯಣಿ ಅಂತ ಏನಾನ ಅಲ್ಲಿ ಹೇಳೋಕ್ಕಾಗುತ್ತೆ? ಅಲ್ಲ, ಇವ್ರು ನೋಡಿ ಹೆಂಗೆ ಹೇಳ್ತಾರೆ. ಅದನ್ನೇನು ಹಾಕೊಂಡಿರೋಳು ಸುಮ್ಮನೆ ಹಾಕ್ಯಬೇಕು. ಇಲ್ಲಪ್ಪ ನನ್ನ ಸೊಸೆಯರ್ದು ಹಾಕ್ಯಣಿದ್ನಿ, ನನ್ನ ಸೊಸೆಯರಿಗೆ ಕೊಟ್ಟಿರೋದು ಹಾಕ್ಯಣಿದ್ನಿ ಅನ್ಬೇಕು. ದೊಡ್ಡದಾಗ ನಾವು ಮಾಡಿಸಿದ್ದೀವಿ ಅಂತ ಹೇಳಿ. ಅಲ್ಲ, ನೀನು ಹಾಕ್ಯಣಿರೋಳು ಸುಮ್ಮನೆ ಇರಬೇಕು. ಆ ರೇಖನ್ನು ನೋಡಿ ಯಾಕೆ ನೀನು ಅಂಕ್ಲು ಮಾತಾಡ್ತೀಯ? ಕರಿಮಣಿ ಹಾಕ್ಕೊಂಡವಳೆ, ಇನ್ನೂ ಸರ ಮಾಡಿಸ್ಕೊಂಡಿಲ್ಲ, ನಮಗೆ ಕೊಡ್ಬೋದಾಗಿತ್ತು, ಹಂಗೆ ಹಿಂಗೆ ಅಂತ ಇಂಥವೆಲ್ಲ ಅಂಕ್ಲು ಏನು ಬೇಕಾಗಿತ್ತು ನಿನಗೆ? ಇಂಥವೆಲ್ಲ ಮಾತಾಡ್ಬೇಡ ಕಣತ್ತೆ. ನೋಡಿ ಹೇಳಿರ್ತೀನಿ. ನಡಿಯಕ್ಕ ಹೋಗ್ಬರೋಣ. ಅಕ್ಕ ಶಾಂತಂಟಿನ ಹೋಗಿ ಇವಾಗಲೇ ಮಾತಾಡ್ಸ್ಕೊಬರೋಣ. ಬೇಗ ಹೋಗಿ ನಡಿ ಮಾತಾಡ್ಸ್ಕೊಂಬರೋಣ. ಏನು ಪಾಪ ಅವ್ರು ಆಸೆ ಮಾಡ್ತಾರೆ ಈ ಮುಂದೊಂದು. ಇನ್ಮೇಲಿಂದ ನಿನ್ನವೇನೂ ನಡೆಯಲ್ಲ ನನ್ನ ಹತ್ರ. ನೋಡು ಹೇಳಿರ್ತೀನಿ. ನಾನು ನೋಡ್ತಾ ಇದ್ದೀನಿ. ಬಿಡತ್ಲಾಗೆ ಹೋಗ್ಲಿ ಮಾತಾಡಬಾರ್ದು ಅಂದಂಗೆಲ್ಲನ ಅವ್ರು ಬರೋಕ್ಕಿಲ್ಲ. ನೀನು ಸರ ನೆಕ್ಲೆಸ್ ಅಂತ ಬಿಲ್ಡಪ್ ಕೊಡ್ತೀಯ. ಇವಾಗ ಕೊಡು ನೋಡ ನಿನ್ನ ಮೇಲಿಂದ. ನೋಡಿದ್ರಲ್ಲ ವೀಕ್ಷಕರೇ, ಈ ರೇಖನ್ನು ನೋಡಿ ಈ ಅಮ್ಮ ಹೆಂಗೆ ಅಂಕ್ಲು ಮಾತಾಡ್ತಿತ್ತು ನಮ್ಮ ಅತ್ತೆ. ಅದಕ್ಕೆ ಇದನ್ನೆಲ್ಲ ನೋಡಿದ್ವಿ. ಇವೆಲ್ಲನ ನಮ್ಮಪ್ಪ ಕೊಟ್ಟಿರೋದು. ನಮ್ಮವೆಲ್ಲ ಹಾಕ್ಕೊಂಡು ಸುಮ್ಮನೆ ಮಾಡಿಸಿದ್ದೀವಿ, ನಾನು ಮಾಡಿಸ್ಕೊಂಡಿದ್ದೀವಿ, ನನ್ನ ಸೊಸೆಯರು ಹಾಕ್ಕೊಂಡವ್ರೆ ಅಂತ ಹೇಳಿ ಸುಮ್ಮನೆ ಬಿಲ್ಡಪ್ ಕೊಡೋದು ಊರಾಗೆಲ್ಲನ. ಯಾಕಂದರೆ ತಮ್ಮ ಇದ್ದೂರಾಗೆ ಇದ್ಕೊಂಡು ತಮ್ಮ ಏನು ಕೊಡಲಿಲ್ಲ ಅನ್ನೋ ಸಿಟ್ಟಿಗೆ ಸುಮ್ಮನೆ ತಮ್ಮ ಬರ್ತಾ ಇದ್ರೂ ಎದುರಿಗೆ ಈ ಥರ ಬಿಲ್ಡಪ್ ಈ ಮುಂದು. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.